ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಮಿಥುನ ರಾಶಿಯವರ ಮಾರ್ಚ್ ತಿಂಗಳ ಭವಿಷ್ಯ ಹೇಗಿದೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದರ ಜೊತೆಗೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಡಾಕ್ಟರ್ ಸುರೇಶ್ ಗುರುಜಿ ಅವರಿಂದ ಸರಳವಾಗಿ ಸೂಕ್ತವಾಗಿ ಪರಿಹಾರಗಳು ಸಿಗುತ್ತೆ. ಫೋನಿನ ಮುಖಾಂತರವಾದರೂ ಸಂಪರ್ಕ ಮಾಡಬಹುದು ಅಥವಾ ನೇರವಾಗಾದರೂ ಅವರನ್ನು ಭೇಟಿ ಮಾಡಬಹುದು. ನೋಡಿ, ಮಾರ್ಚ್ ತಿಂಗಳು ಮಿಥುನ ರಾಶಿಯವರಿಗೆ ತೀರಾ ಎಳ್ಕೊಂಡೋಗೆಲ್ಲ ಹೇಳಲ್ಲ, ಇದ್ದದ್ದನ್ನು ಇದ್ದಾಗೆ ಹೇಳೋದು. ಅದಕ್ಕೇನು ಕಾರಣ ಅದನ್ನು ಕೂಡ ಕೊಡೋದೇ ನಮ್ಮ ಇನ್ಫಾರ್ಮೇಷನ್ ಕನ್ನಡ ಚಾನಲ್. ನಾವು ಹೀಗಾಗತ್ತೆ ಹಾಗಾಗತ್ತೆ, ಆ ಪೂಜೆ ಮಾಡಿಸಿ ಈ ಪೂಜೆ ಮಾಡಿಸಿ ಅಂತ ಖಂಡಿತ ಸುರೇಶ್ ಗುರುಜಿಯವರು ಯಾವುದೇ ಕಾರಣಕ್ಕೂ ಕೂಡ ಕಥೆ ಕಟ್ಟೋದಕ್ಕೆ ಹೋಗಲ್ಲ. ನೋಡಿ, ಮಿಥುನ ರಾಶಿಯವರಿಗೆ ಮಾರ್ಚ್ ತಿಂಗಳು ಯಾವ ರೀತಿ ಫಲಿತಾಂಶವನ್ನು ನಿರೀಕ್ಷೆ ಮಾಡ್ಬೋದು ನಾನು ಹೇಳ್ತೀನಿ ಕೇಳಿ. ಮಿಶ್ರ ಫಲಿತಾಂಶ ಅಂದರೆ ಯಾಕೆ ಮಿಶ್ರ ಫಲಿತಾಂಶ? 50-50. ಶುಕ್ರ ಮತ್ತು ಚಂದ್ರ 12ನೇ ಮನೆಯಲ್ಲಿ ವೃತ್ತಿ ಜೀವನದ ಅಧಿಪತಿಯ ಮೇಲೆ ಪ್ರಭಾವ ಬೀರ್ತಾನೆ. ಹಾಗಾಗಿ ಮಿಶ್ರ ಫಲಿತಾಂಶ. ಕೆಲಸಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಮಿಥುನ ರಾಶಿಯವರು ಮಿಶ್ರ ಫಲಿತಾಂಶವನ್ನು ಅನುಭವಿಸ್ತೀರಾ. ಆಭರಣ, ಬಟ್ಟೆ, ಸೌಂದರ್ಯವರ್ಧಕ ಉತ್ಪನ್ನಗಳ ಉದ್ಯಮದಲ್ಲಿ ಇರುವಂಥವರು ಗಮನಾರ್ಹ ಬೆಳವಣಿಗೆ. ನೋಡಿ, ಇದರಲ್ಲೊಂದಷ್ಟು ಪಾರ್ಟು ಮಿಥುನ ರಾಶಿಯಲ್ಲಿ ಸಾಕಷ್ಟು ಪಾರ್ಟ್ಗಳಿದೆ. ಅಂದರೆ ಮಿಥುನ ರಾಶಿಯಲ್ಲಿ ಇದ್ದವರೆಲ್ಲರಿಗೂ ಕೂಡ ಒಂದೇ ಥರ ರಿಸಲ್ಟ್ ಬರುತ್ತಾ? ಖಂಡಿತ ಇಲ್ಲ. ನೋಡಿ, ರಾಶಿಗೆ ಅನುಗುಣವಾಗಿ, ನಕ್ಷತ್ರಗಳಿಗೆ ಅನುಗುಣವಾಗಿ ನಮ್ಮ ಆಗುಹೋಗುಗಳು ನಡೆಯೋದು. ನೋಡಿ, ಆಭರಣ ವ್ಯಾಪಾರಸ್ಥರಿದ್ದರೆ ಮಿಥುನ ರಾಶಿಯವರು, ಬಟ್ಟೆ ವ್ಯಾಪಾರಸ್ಥರಿದ್ದರೆ, ಸೌಂದರ್ಯವರ್ಧಕ ಉತ್ಪನ್ನಗಳ ಉದ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದಂಥವರು ಖಂಡಿತ ಸಾಕಷ್ಟು ಬೆಳವಣಿಗೆಯನ್ನು ಕಾಣ್ತೀರಾ. 4ನೇ ಮನೆಯ ಅಧಿಪತಿ ಬುಧ 10ನೇ ಮನೆಯಲ್ಲಿ ಸ್ಥಾನ ಪಡಿತಾನೆ. ವೃತ್ತಿಪರ ಶಿಕ್ಷಣದಲ್ಲಿ ಅತ್ಯಂತ ಪ್ರಯೋಜನಕಾರಿ ಇದೆ. ಅಂದರೆ ಶಿಕ್ಷಣ ವಿದ್ಯಾರ್ಥಿಗಳಲ್ಲಿ ಸಾಕಷ್ಟು ಪ್ರಯೋಜನ ಪಡೆಯುವಂತಹ ತಿಂಗಳಾಗಿದೆ ಮಾರ್ಚ್ ತಿಂಗಳು ಮಿಥುನ ರಾಶಿಯವರಿಗೆ. ಯಾವುದೇ ರೀತಿಯ ನಕಾರಾತ್ಮಕ ಪರಿಣಾಮ ಬೀರೋದಿಲ್ಲ. ಹಾಗಾಗಿ ನೆಗೆಟಿವ್ ಜಾಸ್ತಿ ಆಗಲ್ಲ, ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಮಾರ್ಚ್ ತಿಂಗಳು ಮಿಥುನ ರಾಶಿಯವರು. ನೋಡಿ, ಶುಕ್ರ ನಿಮ್ಮ ರಾಶಿ ಮತ್ತು ಲಗ್ನದ ಚಿಹ್ನೆಯಾದ ಬುಧನೊಂದಿಗೆ ಇರ್ತಾನೆ. ಈ ಸಂಯೋಗ ಗಮನಾರ್ಹ ಸಾಮರಸ್ಯ, ಪ್ರೇಮಿಗಳಿಗೆ ಒಳ್ಳೆಯದಾಗುತ್ತೆ, ಕುಟುಂಬ ಜೀವನ ಚೆನ್ನಾಗಿರುತ್ತೆ. ಇನ್ನೇನಾಗಬೇಕಲ್ವಾ? ಹಾಗಾಗಿ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಮಿಥುನ ರಾಶಿಯವರಿಗೆ ಮದುವೆ ಫಿಕ್ಸ್ ಆಗ್ತಾ ಇರಲ್ಲ, ಸಾಕಷ್ಟು ದಿನಗಳಿಂದ ಒಳ್ಳೆ ವಧು ಅಥವಾ ವರನಿಗೋಸ್ಕರ ಹುಡುಕಾಡ್ತಾ ಇರ್ತೀರಾ, ಖಂಡಿತ ಮದುವೆ ಫಿಕ್ಸ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಮತ್ತೊಂದಿಷ್ಟು ಜನ ಗಂಡ ಹೆಂಡತಿಯ ನಡುವೆ ಸಾಮರಸ್ಯ ಇರಲ್ಲ, ಚಿಕ್ಕ ಚಿಕ್ಕ ಪುಟ್ಟ ವಿಚಾರಕ್ಕೆ ಜಗಳಗಳು, ಮನಸ್ತಾಪಗಳಾಗ್ತಾ ಇರುತ್ತೆ. ಅದೆಲ್ಲವೂ ಕೂಡ ಸುಧಾರಣೆಯಾಗುವಂತಹ ಸಾಧ್ಯತೆಗಳು ಬಹಳಷ್ಟಿದೆ. ಇನ್ನು ಹಣಕಾಸಿನ ವಿಚಾರ, ಯೋಗ್ಯ ಆದಾಯ, ಸರಾಸರಿ ಉಳಿತಾಯ ಖಂಡಿತ ನೀವು ನಿರೀಕ್ಷೆ ಮಾಡ್ತೀರಾ. ಯೋಗ್ಯ ರೀತಿಯಲ್ಲಿ ನಿಮಗೆ ಆದಾಯ ಬರುತ್ತೆ. ಮಿಥುನ ರಾಶಿಯವರಿಗೆ ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯತೆ ಇಲ್ಲ, ಅದಕ್ಕೆ ತಕ್ಕನಾದಂತಹ ಉಳಿತಾಯವನ್ನು ಕೂಡ ಮಾಡ್ತೀರಾ ಮಿಥುನ ರಾಶಿಯವರು. ಆರೋಗ್ಯ ಮಾರ್ಚ್ ತಿಂಗಳು ಮಿಶ್ರ ಫಲಿತಾಂಶ. ನೋಡಿ, ಆರೋಗ್ಯವೇ ಭಾಗ್ಯ, ಎಲ್ಲದರಲ್ಲೂ ಕೂಡ ಚೆನ್ನಾಗಿದೆ. ಆರೋಗ್ಯ ಸ್ವಲ್ಪ ಮಟ್ಟಿಗೆ ಕೈ ಕೊಡುವಂತಹ ಸಾಧ್ಯತೆ, ಅಂದರೆ ತೀರಾ ಅದು ಮೇಜರ್ ಅಂತ ಅಲ್ಲ, ಮಿಶ್ರ ಫಲಿತಾಂಶ. ಆರೋಗ್ಯದ ಕಡೆಗೆ ಮಿಥುನ ರಾಶಿಯವರು ಗಮನ ಕೊಡುವುದು ಬಹಳಷ್ಟು ಒಳ್ಳೆಯದು. ಯಾಕೆ? ನಿಮ್ಮ ಲಗ್ನದ ಮೇಲೆ ಮಂಗಳನ ಸಂಚಾರ, ತಲೆನೋವು, ಮಂಗಳನ ಸಂಚಾರದಿಂದ ತಲೆನೋವಾಗತ್ತೆ. ಜ್ವರದಂತಹ, ಶೀತ, ಕೆಮ್ಮು, ನೆಗಡಿ, ಸಣ್ಣ ಪುಟ್ಟ ಸಮಸ್ಯೆಗಳು ಅದು ಹವಾಮಾನದ ವೈಪರೀತ್ಯದಿಂದನೂ ಕೂಡ ಆಗತ್ತೆ. ನೀವು ಸ್ಥಳ ಬದಲಾವಣೆ ಮಾಡಿ ಆ ವೆದರು ಈ ವೆದರು ಮಿಕ್ಸ್ ಆಗೂ ಕೂಡ ಆ ರೀತಿಯಾಗತ್ತೆ. ದೊಡ್ಡ ದೊಡ್ಡ ಆರೋಗ್ಯ ಸಮಸ್ಯೆಗಳು ಖಂಡಿತವಾಗ್ಲೂ ಕೂಡ ಮಿಥುನ ರಾಶಿಯವರಿಗೆ ಎದುರಾಗಲ್ಲ. ಸಣ್ಣ ಸಣ್ಣ ಆರೋಗ್ಯ ಸಮಸ್ಯೆಗಳು, ಆರೋಗ್ಯದಲ್ಲಿ ಮಿಶ್ರ ಫಲಿತಾಂಶ, ತಲೆನೋವಾಗಬಹುದು, ಜ್ವರದಂತಹ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತೀರಾ. ಹಾಗಾಗಿ ಆರೋಗ್ಯದ ಕಡೆಗೆ ಗಮನವನ್ನು ಕೊಡಿ ಮಿಥುನ ರಾಶಿಯವರು. ನೋಡಿ, ಬಹಳ ಸಿಂಪಲ್ ಪರಿಹಾರ. ಆ ಪೂಜೆ ಮಾಡಿಸಿ, ಈ ಪೂಜೆ ಮಾಡಿಸಿ, ಆ ದೇವಸ್ಥಾನಕ್ಕೋಗಿ ಈ ದೇವಸ್ಥಾನಕ್ಕೋಗಿ, ಇಷ್ಟಾಗುತ್ತೆ ಪೂಜೆಗೆ ಅಷ್ಟಾಗುತ್ತೆ ಪೂಜೆಗೆ ಅಂತ ಡಾಕ್ಟರ್ ಸುರೇಶ್ ಗುರುಜಿ ಅವರು ಖಂಡಿತವಾಗ್ಲೂ ಕೂಡ ಹೇಳಲ್ಲ. ನೀವು ಬಹಳ ಸಿಂಪಲ್ಲಾಗಿ ಮಾಡಬೇಕಾಗಿರೋದೇನು ಗೊತ್ತಾ? ಕೂತ್ಕೊಳ್ಳಿ, ನಿಂತ್ಕೊಳ್ಳಿ, ಅಡುಗೆ ಮಾಡ್ತಾಯಿರಿ ಅಥವಾ ಯಾವುದೋ ಕೆಲಸ ಮಾಡ್ತಾಯಿರಿ, ಹನುಮಾನ್ ಚಾಲಿಸವನ್ನು ಕೇಳಿ. ನೀವೇನಾದರೂ ಕೆಲಸ ಮಾಡ್ತಿರ್ತೀರಾ ಗೃಹಿಣಿಯರು, ಹನುಮಾನ್ ಚಾಲಿಸ ಹಾಕೊಳ್ಳಿ, ಫೋನಲ್ಲಿ ಕೆಲಸ ಮಾಡಿ, ಅದು ಒಳ್ಳೆ ವೈಬ್ರೇಷನ್ನು. ಅಥವಾ ಪುರುಷರು ಏನೋ ಆಫೀಸ್ ಕೆಲಸ ಬಿಟ್ಟು ಮನೇಲಿ ಏನಾದರೂ ಇರ್ತೀರಾ, ಕೂತಿರ್ತೀರಾ, ದೇವ್ರ ಪೂಜೆ ಮಾಡ್ತಿರ್ತೀರಾ, ಏನೋ ಹನುಮಾನ್ ಚಾಲಿಸವನ್ನು ಕೇಳ್ತಾ ಬನ್ನಿ. ಟೈಮ್ ಇದೆಯಾ ನಿಮಗೆ? ಹನುಮಾನ್ ಚಾಲಿಸವನ್ನು ಪಠಿಸ್ತಾ ಬನ್ನಿ. ಅದು ಇನ್ನೂ ಡಬಲ್ ಪಾಸಿಟಿವ್ ಎನರ್ಜಿಯನ್ನು ನಿಮಗೆ ತಂದು ಕೊಡುತ್ತೆ. ಕೇಳೋದು ಒಂದು ವೇ ಆದರೆ ನಿಮ್ಮ ಬಾಯಿಂದ ನೀವು ಹೇಳ್ತಿರಲ್ಲ, ಅದಿನ್ನೂ ಕೂಡ ಬಹಳಷ್ಟು ಒಳ್ಳೆಯದಾಗತ್ತೆ. ಹಾಗಾಗಿ
ಅತಿಯಾಗಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನಾನು ಹೇಳೋದು ಇಷ್ಟೇ, ಡಾಕ್ಟರ್ ಸುರೇಶ್ ಗುರೂಜಿಯವರು ಹೇಳೋದು ಇಷ್ಟೇ. ಅತಿಯಾಗಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಎಲ್ಲವೂ ಕೂಡ ಒಳ್ಳೆಯದಾಗತ್ತೆ. ಬಂದಂತಹ ಸಮಸ್ಯೆಗಳು ಪರಿಹಾರ ಇದೆ. ಈ ಸಿಂಪಲ್ ಪರಿಹಾರ, ಹನುಮಾನ್ ಚಾಲೀಸಕ್ಕಿಂತ ದೊಡ್ಡ ಮಟ್ಟದ ವೈಬ್ರೇಷನ್ನು, ದೊಡ್ಡ ಮಟ್ಟದ ಪೂಜೆ, ಹೋಮ, ಹವನ ಯಾವುದು ಕೂಡ ಬೇಡ. ಹನುಮಾನ್ ಚಾಲೀಸ ದಿನಕ್ಕೊಂದಿಷ್ಟು ಬಾರಿ ಕೇಳಿ, 100 ಬಾರಿ ಕೇಳಿ, 1000 ಬಾರಿ ಕೇಳಿ. ನಿಮಗೆ ಟೈಮ್ ಇಲ್ವಾ, 10 ಬಾರಿ ಪಠಿಸಿ, ಅಂದರೆ 10 ಬಾರಿ ಹೇಳ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗತ್ತೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಮಿಥುನ ರಾಶಿಯವರಿಗೆ ಧನ್ಯವಾದ, ನಮಸ್ಕಾರ.